ಈ ಜಗತ್ತಿನಲ್ಲಿ ಪ್ರತಿಯೊಂದು ಕಥೆಯೂ ಒಂದು ಪಾಠವನ್ನು ಹೇಳುತ್ತದೆ. ಕೆಲವು ಕಥೆಗಳು ಭಯ ಹುಟ್ಟಿಸುತ್ತವೆ, ಕೆಲವು ಜೀವನವನ್ನು ಬದಲಿಸುತ್ತವೆ. ಇಲ್ಲಿ ಮಾತಾಡೋದು ಕೇವಲ ಕಥೆಗಳಲ್ಲ, ಇಲ್ಲಿ ಮಾತಾಡೋದು ನಿಮ್ಮ ಮನಸ್ಸು. ಸ್ವಾಗತ ಜಗದೀಶ್ ಎಐ ಟೇಲ್ಸ್ಗೆ. ಇಲ್ಲಿ ಪ್ರತಿಯೊಂದು ಕಥೆಯೂ ಒಂದು ಅನುಭವ. ರವಿ ಎಂಬ ಯುವಕನಿದ್ದ. ಅವನ ಜೀವನದಲ್ಲಿ ಯಾವಾಗಲೂ ದೂರುಗಳೇ ದೂರುಗಳು. ನನಗೆ ಸಮಯ ಇಲ್ಲ, ಅದೃಷ್ಟ ಇಲ್ಲ, ಯಶಸ್ಸು ಇಲ್ಲ ಎಂದು ಪ್ರತಿದಿನವೂ ಅಸಮಾಧಾನ ಪಡುತ್ತಿದ್ದ. ಒಂದು ದಿನ ಬೆಳಗ್ಗೆ ಕೆಲಸಕ್ಕೆ ತುರ್ತಾಗಿ ಹೋಗುತ್ತಿದ್ದಾಗ ರಸ್ತೆಯಲ್ಲಿ ಬಿದ್ದಿದ್ದ ಹಳೆಯ ಮುರಿದ ಕೈಗಡಿಯಾರ ಅವನ ಗಮನ ಸೆಳೆಯಿತು. ಆ ಗಡಿಯಾರ 10:10 ಸಮಯದಲ್ಲಿ ನಿಂತಿತ್ತು. ಇದು ನನಗೆ ಏನು ಉಪಯೋಗ ಎಂದು ಅದನ್ನು ಕಡೆಗಣಿಸಿ ಮುಂದೆ ನಡೆದು ಹೋದ. ಆಫೀಸ್ನಲ್ಲಿ ರವಿ ಒಂದು ಮಹತ್ವದ ಮೀಟಿಂಗ್ ತಪ್ಪಿಸಿಕೊಂಡ. ಅವನ ಬಾಸ್ ಕಠಿಣವಾಗಿ ಹೇಳಿದರು, ರವಿ, ನೀನು ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೀಯಾ. ಯಶಸ್ಸು ಯಾರಿಗೂ ಕಾಯುವುದಿಲ್ಲ. ಸಂಜೆಯ ಹೊತ್ತು ರಸ್ತೆಬದಿಯಲ್ಲಿ ಕುಳಿತಿದ್ದ ಹಳೆಯ ಗಡಿಯಾರ ಸರಿಪಡಿಸುವವನನ್ನು ರವಿ ನೋಡಿದ. ಏನೋ ಮನಸ್ಸಿಗೆ ಬಂದು ಅವನು ಆ ಮುರಿದ ಗಡಿಯಾರವನ್ನು ಆ ವೃದ್ಧನಿಗೆ ಕೊಟ್ಟ. ವೃದ್ಧನು ನಗುತ್ತಾ ಹೇಳಿದನು, ಗಡಿಯಾರ ನಿಂತಿರಬಹುದು, ಆದರೆ ಸಮಯ ನಿಲ್ಲುವುದಿಲ್ಲ. ಸಮಸ್ಯೆ ಸಮಯದಲ್ಲಿಲ್ಲ, ನಾವು ಅದನ್ನು ಬಳಸುವ ರೀತಿಯಲ್ಲಿದೆ. ವೃದ್ಧನು ಗಡಿಯಾರವನ್ನು ಸರಿಪಡಿಸಿ ಮತ್ತೆ ರವಿಗೆ ಕೊಟ್ಟ. ಗಡಿಯಾರದ ಸೂಜಿ ಮತ್ತೆ ಚಲಿಸಲಾರಂಭಿಸಿತು. ಆ ಕ್ಷಣದಲ್ಲಿ ರವಿಗೆ ಅರಿವಾಯಿತು. ಅವನು ಅದೃಷ್ಟವನ್ನು ದೋಷಾರೋಪಣೆ ಮಾಡುವುದು ನಿಲ್ಲಿಸಿದ. ಬೆಳಗ್ಗೆ ಬೇಗ ಎದ್ದು ತನ್ನ ದಿನವನ್ನು ಯೋಜಿಸಿ ಗಮನದಿಂದ ಕೆಲಸ ಮಾಡಲು ಆರಂಭಿಸಿದ. ದಿನಗಳು ಕಳೆದಂತೆ ರವಿಯ ಜೀವನ ನಿಧಾನವಾಗಿ ಬದಲಾಯಿತು. ಆಫೀಸ್ನಲ್ಲಿ ಗೌರವ ಹೆಚ್ಚಾಯಿತು, ಆತ್ಮವಿಶ್ವಾಸವೂ ಬೆಳೆಯಿತು. ಒಂದು ದಿನ ರವಿ ತನ್ನ ಗಡಿಯಾರವನ್ನು ನೋಡಿ ನಗಿದ. ಜೀವನ ಪಾಠ: ಸಮಯ ಎಂದಿಗೂ ಮುರಿದಿಲ್ಲ, ಮುರಿದಿರುವುದು ನಾವು. ನಮ್ಮ ಅಭ್ಯಾಸಗಳನ್ನು ಸರಿಪಡಿಸಿದರೆ ಜೀವನವು ಮುಂದೆ ಸಾಗುತ್ತದೆ.